ಹಾಯ್ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇಂದು ನಾನು ಒಂದು ಆಸಕ್ತಿದಾಯಕ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಇದು ಒಬ್ಬ ಯುವತಿಯ ಏಕಾಂತದ ಬಗ್ಗೆ ಕತೆ ಮತ್ತು ಒಬ್ಬ ಫ್ರಿಡ್ಜ್ ರಿಪೇರಿ ಯುವಕನೊಂದಿಗಿನ ಘಟನೆ. ಈ ಕಥೆಯ ನಾಯಕಿ ಅಂಜಲಿ ಒಬ್ಬ ಆಕರ್ಷಣೀಯ ಯುವತಿ. ತನ್ನ ಅಪಾರ್ಟ್ಮೆಂಟ್ನಲ್ಲಿ ಏಕಾಂಗಿಯಾಗಿ ಜೀವನ ನಡೆಸುತ್ತಾಳೆ. ಒಂದು ದಿನ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಮನೋಜ್ ಬಂದು, ಮೇಡಮ್, ನನಗೆ ತುಂಬಾ ತೊಂದರೆಯಾಗಿದೆ ಎಂದು ಹೇಳಿ 8,000 ರೂಪಾಯಿ ತುರ್ತು ಅಗತ್ಯವಿದೆ ಎಂದು ವಿನಂತಿಸಿದ. ಅಂಜಲಿ ಸ್ವಲ್ಪ ಹೊತ್ತು ನಿಲ್ಲು, ಹಣ ತರುತ್ತೇನೆ ಎಂದಳು. ಒಳಗೆ ಹೋಗಿ ಹಣ ತಯಾರಿಸಲು ಸಿದ್ಧಳಾದಳು. ಆದರೆ ಮನೋಜ್, ಈ ಹಣವನ್ನು ಸುಮ್ಮನೆ ಕೊಡುತ್ತೇನೆ, ನಾನು ಹೇಳುವ ಕಾರ್ಯವನ್ನು ನೀನು ಮಾಡಬೇಕು ಎಂದಳು. ಅವನನ್ನು ಅಪಾರ್ಟ್ಮೆಂಟ್ನ ಒಳಗೆ ಬರಲು ಆಹ್ವಾನಿಸಿದಳು. ಮನೋಜ್, ಹಲವು ದಿನಗಳಿಂದ ನಿನ್ನನ್ನು ಗಮನಿಸುತ್ತಿದ್ದೇನೆ ಎಂದಳು. ನನ್ನ ಪತಿ ಯಾವಾಗಲೂ ದೂರದ ನಗರಕ್ಕೆ ಪ್ರಯಾಣಿಸುತ್ತಾನೆ, ತಿಂಗಳುಗಳ ಕಾಲ ಮನೆಗೆ ಮರಳುವುದಿಲ್ಲ ಎಂದು ಹೃದಯಸ್ಪರ್ಶಿಯಾಗಿ ಹಂಚಿಕೊಂಡಳು. ನೀನು ನನ್ನ ಏಕಾಂತವನ್ನು ತುಂಬಿಸಬೇಕು ಎಂದು ಬೇಡಿಕೊಂಡಳು. ಮನೋಜ್ ಅಂಜಲಿಯ ಆಕರ್ಷಕ ಸೌಂದರ್ಯಕ್ಕೆ ಮರುಳಾಗಿ ಆಕೆ ಅವನನ್ನು ಹಾಲ್ನಿಂದ ಅಡುಗೆ ಮನೆಗೆ ಕರೆದಳು. ಅಡುಗೆಮನೆಯಿಂದ ಬಾಲ್ಕನಿಗೆ ಸಣ್ಣ ಸನ್ನೆಗಳೊಂದಿಗೆ ಆಕರ್ಷಿಸಿದಳು. ಕೊನೆಗೆ ಅವನ ಕೈಯನ್ನು ಹಿಡಿದು ಮಲಗುವ ಕೋಣೆಗೆ ತೆಗೆದುಕೊಂಡು ಹೋದಳು. ಮನೋಜ್ ಆಕೆಯೊಂದಿಗೆ ಏಕಾಂತದಲ್ಲಿ ಸಂತೋಷದ ಆಟವನ್ನು ಆಡಿದ. ಆದರೆ ಇದೆಲ್ಲ ನಿಜವಲ್ಲ. ಮನೋಜ್ ಬಾಗಿಲ ಬಳಿ ಕನಸಿನ ಪ್ರಪಂಚದಲ್ಲಿ ಮುಳುಗಿದ್ದ. ಅಂಜಲಿ ಬಂದು, ಮನೋಜ್, ಯಾವ ಕನಸಿನ ಜಗತ್ತು ಇದು? ಇಲ್ಲೋ, ನಿನಗೆ 8,000 ರೂಪಾಯಿ ಎಂದು ಎಚ್ಚರಿಸಿದಳು. ಹಣವನ್ನು ನೀಡಿ ಮನೋಜ್ನು ಹೊರಗೆ ಕಳುಹಿಸಿದಳು. ಕೆಲವು ದಿನಗಳ ಬಳಿಕ ಅಂಜಲಿ ಫ್ರಿಡ್ಜ್ನ್ನು ಆನ್ ಮಾಡಿದಳು. ಫ್ರಿಡ್ಜ್ ತಣ್ಣಗಾಗದಿರುವುದನ್ನು ಗಮನಿಸಿದಳು. ಫ್ರಿಡ್ಜ್ ಸರ್ವೀಸ್ ಸೆಂಟರ್ಗೆ ಕರೆ ಮಾಡಿದಳು. ಯಾರಾದರೂ ಬಂದು ಫ್ರಿಡ್ಜ್ನ್ನು ಸರಿಪಡಿಸಿ ಎಂದು ಕೋರಿದಳು. ಕರಣ್ ಟೆಕ್ನಿಷಿಯನ್ ಬರುತ್ತಾನೆ ಎಂದರು. ಕರಣ್ ಅಪಾರ್ಟ್ಮೆಂಟ್ಗೆ ಬಂದು ಮನೋಜ್ ಬಳಿ ಕೇಳಿದ. ಅಂಜಲಿ, ಅಪಾರ್ಟ್ಮೆಂಟ್ ಯಾವುದು ಎಂದು ಕರಣ್ ಕೇಳಿದ. ಮನೋಜ್, ಒಳಗೆ ಹೋಗು, ಆದರೆ ಸಾವಧಾನವಾಗಿರು, ತಪ್ಪಿದರೆ ನಿನ್ನ ಫ್ರಿಡ್ಜ್. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಹಾಳು ಮಾಡುವೆ ಎಂದು ಬೆದರಿಸಿದ ಕರಣ್ ಒಳಗೆ ಬಂದು, ನಾನು ಕರಣ್ ಎಂದು ಪರಿಚಯಿಸಿಕೊಂಡ. ಫ್ರಿಡ್ಜ್ ರಿಪೇರಿಗೆ ಬಂದಿದ್ದೇನೆ ಎಂದು ಕೆಲಸ ಆರಂಭಿಸಿದ. ಅಂಜಲಿ, ನಿಮಗೆ ಕಾಫಿ ಕೊಡುತ್ತೇನೆ ಎಂದು ಅಡುಗೆಮನೆಗೆ ಹೋದಳು. ಕಾಫಿ ತಯಾರಿಸಿ ಬರುವಷ್ಟರಲ್ಲಿ ಕರಣ್ ಫ್ರಿಡ್ಜ್ನ್ನು ಸರಿಪಡಿಸಿದ. ಮೇಡಮ್, ಫ್ರಿಡ್ಜ್ ಸರಿಯಾಗಿದೆ, ಹಣ ಬೇಡ ಎಂದು ನಕ್ಕ. ಒಂದು ಕಾಫಿ ನೀಡಿ ಸಾಕು ಎಂದು ಕರಣ್ ಹೇಳಿದ. ಅಂಜಲಿ, ಬಾ ಇಲ್ಲಿಗೆ ಕೂರು ಕರಣ್ ಎಂದಳು. ಮಲಗುವ ಕೋಣೆಯ ಕಡೆಗೆ ಅವನನ್ನು ಕರೆದುಕೊಂಡು ಹೋದಳು. ಕರಣ್, ನಿಮ್ಮ ಪತಿ ಏನು ಮಾಡುತ್ತಾರೆ ಎಂದು ವಿಚಾರಿಸಿದ ಅಂಜಲಿ. ಅವನು ಯಾವಾಗಲೂ ವ್ಯಾಪಾರ ಪ್ರವಾಸದಲ್ಲಿ ಇರುತ್ತಾನೆ, ತಿಂಗಳಿಗೊಮ್ಮೆಯೂ ಮನೆಗೆ ಬರುವುದಿಲ್ಲ ಎಂದು ದೂರಿದಳು. ನನ್ನ ಏಕಾಂತದ ಬಗ್ಗೆ ಚಿಂತಿಸುವುದೇ ಇಲ್ಲ ಎಂದಳು. ನನ್ನ ಬಯಕೆಗಳಿಗೆ ಸಮಯವೇ ಇಲ್ಲ ಅವನ ಬಳಿ ಎಂದು ಒಪ್ಪಿಕೊಂಡಳು. ಕರಣ್, ಇಂಥ ಸುಂದರ ಯುವತಿಯನ್ನು ಯಾರು ಏಕಾಂಗಿಯಾಗಿ ಬಿಡುತ್ತಾರೆ? ನನ್ನ ಮೊಬೈಲ್ ನಂಬರ್ ತೆಗೆದುಕೊಳ್ಳಿ, ಕರೆ ಮಾಡಿ ಎಂದು ಕಾರ್ಡ್ ನೀಡಿದ. ಅಂಜಲಿಗೆ ಈ ಮಾತುಗಳು ಆಶ್ಚರ್ಯ ತಂದವು. ಕರಣ್ ನಂತರ ಅಲ್ಲಿಂದ ಹೊರಟು ಹೋದ. ಅಂಜಲಿಯ ಸಹೋದರಿ ಪೂಜಾ ಫೋನ್ ಮಾಡಿದಳು. ಒಂದು ವಿಷಯವನ್ನು ಮಾತನಾಡಬೇಕು, ನಾವು ಭೇಟಿಯಾಗೋಣ ಎಂದು ಹೇಳಿದಳು. ಇಬ್ಬರೂ ಪಾರ್ಕ್ನಲ್ಲಿ ಭೇಟಿಯಾದರು. ಪೂಜಾ, ನನ್ನ ಮದುವೆಗೆ 1 ವರ್ಷವಾಯಿತು. ನನ್ನ ಪತಿ ನನ್ನ ಸಂತೋಷದ ಕಡೆಗೆ ಗಮನ ಕೊಡುವುದಿಲ್ಲ, ಯಾವಾಗಲೂ ದೂರದಲ್ಲೇ ಇರುತ್ತಾನೆ ಎಂದು ಬೇಸರಪಟ್ಟಳು. ಅಂಜಲಿ, ನಿನ್ನ ಪತಿ ಏನು ಕೆಲಸ ಮಾಡುತ್ತಾನೆ? ಪೂಜಾ, ಅವನು
ಫ್ರಿಡ್ಜ್ ರಿಪೇರಿ ಟೆಕ್ನಿಷಿಯನ್ ಎಂದಳು ಫೋಟೋ ತೋರಿಸಿದಾಗ ಅಂಜಲಿಗೆ ಅರಿವಾಯಿತು ಅವನೇ. ಕರಣ್, ನಾನು ನಿನ್ನ ಸಮಸ್ಯೆಯನ್ನು ಪರಿಹರಿಸುತ್ತೇನೆ ಎಂದು ಭರವಸೆ ನೀಡಿದಳು. ಅಂಜಲಿ ಪೂಜಾಳನ್ನು ಕರೆದು ಹೋಟೆಲ್ಗೆ ಹೋದಳು. ಒಂದು ಕೋಣೆಯನ್ನು ಬುಕ್ ಮಾಡಿದಳು. ಕರಣ್ಗೆ ಕರೆ ಮಾಡಿ, ನನ್ನ ಪತಿ ಕೊಡದ ಸುಖವನ್ನು ನೀನು ನೀಡಬಲ್ಲೆಯ? ಹೋಟೆಲ್ಗೆ ಬಂದು ಬಿಡು ಎಂದು ಹೇಳಿದಳು. ಕರಣ್ ಸರಿ ಎಂದು ತಕ್ಷಣ ಹೊರಟ. ಪೂಜಾ, ನಾವಿಬ್ಬರು ಏನು ಮಾಡಬೇಕು ಎಂದು ಕೇಳಿದಳು. ಕರಣ್ ಬಂದಾಗ ಅಂಜಲಿ ಒಳಗೆ ಬಾ ಎಂದು ಸ್ವಾಗತಿಸಿದಳು. ನಾವು ಏಕಾಂತದಲ್ಲಿ ಸಂತೋಷಪಡುವುದನ್ನು ನೀನು ನೋಡಬಾರದು. ಕಣ್ಣಿಗೆ ಮುಸುಕು ಹಾಕುತ್ತೇನೆ ಎಂದು ಹೇಳಿದಳು. ಕರಣ್ ಒಪ್ಪಿದ. ಈ ಫ್ಯಾಷನಬಲ್ ಉಡುಪನ್ನು ಧರಿಸಿಕೋ ಎಂದು ನೀಡಿದ ಅಂಜಲಿ. ಕರಣ್ ಕಣ್ಣಿಗೆ ಮುಸುಕು ಹಾಕಿದಳು. ಆ ಉಡುಪನ್ನು ಪೂಜಾಳಿಗೆ ಧರಿಸಿ ಮಲಗುವ ಕೋಣೆಗೆ ಕಳುಹಿಸಿದಳು. ಕರಣ್ ಪೂಜಾಳನ್ನು ಅಂಜಲಿ ಎಂದು ತಿಳಿದು ಏಕಾಂತದ ಮಲಗುವ ಕೋಣೆಯಲ್ಲಿ ಹೃದಯಸ್ಪರ್ಶಿ ಆಟವನ್ನು ಆಡಿದ. ಆಕೆಯನ್ನು ಆಲಿಂಗಿಸಿ ಮಧುರವಾಗಿ ಮಾತನಾಡಿದ. ಕೋಣೆಯಲ್ಲಿ ಆಕರ್ಷಣೀಯ ಆಟವನ್ನು ಆಡಿದ. ಅಂಜಲಿ ಹೊರಗೆ ಕೂತು ಎಲ್ಲವನ್ನೂ ಗಮನಿಸಿದಳು. ಎಲ್ಲ ಮುಗಿದ ನಂತರ ಪೂಜಾ ಫೋನ್ ಮಾಡಿದಳು. ಈಗ ಬಂದು ಬಿಡು ಎಂದು ಅಂಜಲಿಯನ್ನು ಕರೆದಳು. ಅಂಜಲಿ, ಕರಣ್, ನಾನು ವಾಶ್ರೂಮ್ಗೆ ಹೋಗುತ್ತೇನೆ, ಕಣ್ಣಿನ ಮುಸುಕನ್ನು ತೆಗೆಯಬೇಡ ಎಂದು ಹೇಳಿದಳು. ಪೂಜಾಳನ್ನು ಕೋಣೆಯಿಂದ ಹೊರಗೆ ಕಳುಹಿಸಿದಳು. ಅಂಜಲಿ ಆ ಆಕರ್ಷಕ ಉಡುಪನ್ನು ಧರಿಸಿಕೊಂಡಳು. ಕರಣ್ ಕಣ್ಣಿನ ಮುಸುಕನ್ನು ತೆಗೆದಳು. ನಾನು ಈಗ ಹೇಗೆ ಕಾಣುತ್ತಿದ್ದೇನೆ ಎಂದು ಕೇಳಿದಳು. ಕರಣ್, ಮೇಡಮ್, ನೀವು ಅದ್ಭುತವಾಗಿ ಕಾಣುತ್ತೀರಿ. ನನ್ನ ಜೊತೆ ಈ ಏಕಾಂತದ ಕ್ಷಣ ಹೇಗಿತ್ತು? ಕರಣ್, ನನ್ನ ಪತ್ನಿಯೊಂದಿಗಿನ ಸುಖದಂತೆ ಅದೇ ರೀತಿಯ ಅನುಭವ ಬಂತು ಎಂದು ಒಪ್ಪಿಕೊಂಡ ಅಂಜಲಿ. ಒಂದು ಭರವಸೆ ನೀಡು ಎಂದಳು. ಇಂದು ನನಗೆ ನೀಡಿದ ಸಂತೋಷವನ್ನು ಪ್ರತಿದಿನ ನಿನ್ನ ಪತ್ನಿಗೆ ನೀಡಬೇಕು. ಆಕೆಯ ಸುಖವನ್ನು ಕಸಿದುಕೊಳ್ಳಬಾರದು ಎಂದು ಹೇಳಿದಳು. ಕರಣ್, ನಾನು ಈ ಭರವಸೆಯನ್ನು ನೆರವೇರಿಸುತ್ತೇನೆ. ಅಂಜಲಿ, ಈಗ ನೀನು ಹೊರಡಬಹುದು ಎಂದು ಕಳುಹಿಸಿದಳು. ಪೂಜಾ ಹೋಟೆಲ್ಗೆ ಮರಳಿ ಬಂದಳು. ಅಂಜಲಿ, ನಿನ್ನಿಂದಾಗಿ ನನ್ನ ಕುಟುಂಬ ಸಂರಕ್ಷಣೆಯಾಯಿತು. ತುಂಬಾ ಧನ್ಯವಾದಗಳು ಎಂದು ಕೃತಜ್ಞತೆ ತಿಳಿಸಿದಳು. ಅಂಜಲಿ, ನನ್ನ ಸಹೋದರಿಯ ಜೀವನ ಚೆನ್ನಾಗಿದೆ, ಅದೇ ನನಗೆ ಸಾಕು ಎಂದು ನಗುತ್ತಾ ಹೇಳಿದಳು. ಇಬ್ಬರು ಒಟ್ಟಿಗೆ ಹೋಟೆಲ್ನಿಂದ ಹೊರಟರು. ಕತೆ ಇಲ್ಲಿಗೆ ಮುಗಿಯುತ್ತದೆ. ಅಂಜಲಿ ಮಾಡಿದ ಕೆಲಸ ಸರಿಯೋ ತಪ್ಪೋ ನನಗೆ ಗೊತ್ತಾಗಲಿಲ್ಲ. ಕಾಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಇದು ಸರಿಯೋ ತಪ್ಪೋ ಮತ್ತೊಂದು ಆಸಕ್ತಿದಾಯಕ ಕತೆಯೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಜೋಪಾನ. ಟೇಕ್ ಕೇರ್. ಬೈ ಬೈ. ನಮಸ್ಕಾರ. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.